ಹಾಯ್ ವೆಲ್ಕಮ್. ಸೊ ಇವತ್ತಿನ ಯುಗಾದಿ ಡೇ ಸ್ಪೆಷಲ್ ಏನಂತ ನೋಡ್ತಾ ಹೋಗೋಣ ಈ ಒಂದು ವೀಲಾಗಲ್ಲಿ. ಮೊದಲಿಗೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹಿಂದಿನ ದಿನ ಮನೆ ಕ್ಲೀನ್ ಮಾಡಿದ್ವಿ. ಸೊ ಬೆಳಗ್ಗೆ ಕಸ ಹೊಡೆದು ನೆಲ ಒರೆಸಿ ಎಲ್ಲ ಡೇ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗ ಏನು ತಿಂತದೀಯಾ? ಬಿಸ್ಕೆಟ್. ಯಾವ ಹಬ್ಬ ಇವತ್ತು? ಯುಗಾದಿ ಹಬ್ಬನಾ? ನೀನು ಫುಲ್ ರೆಡಿ ಆಗಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು? ಹಾಂ, ಏನೇನು ಹಾಕ್ಕೊಂಡಿಯಾ ನೀನು? ಇದೇನು ಮುಂಗಿನ ಇದು ಶಲ್ಯ. ಬಾಯ್ ಪೂಜೆ ಹೆಂಗೆ ಮಾಡೋಣ ನೋಡೋಣ. ಬಾ ಅಮ್ಮ, ಬಾ ಒಂದು ನಿಮಿಷ ಮಾಡೋಣ. ಬಿಸ್ಕೆಟ್ ಇಡ್ಲಿಟ್ಟು ಬಾ. ಜಿ ಇವಾಗ ನೀನು ಒಂದು ಶ್ಲೋಕ ಬರುತ್ತಲ್ಲ, ಒಂದು ನಿಮಿಷ. ಶ್ಲೋಕ ಹೇಳ್ತೀಯಾ? ಬಾ ರೆಡಿ. ಫಸ್ಟು ಇಷ್ಟು ಚೆನ್ನಾಗಿ ಮಾಡೋದಲ್ಲ ಪೂಜೆನ. ಇಲ್ಲ ಪೂಜೆ ಮಾಡೋಣ ಜೊತೆ ಅಮ್ಮ. ಫಸ್ಟು ಆರತಿ ಬೆಳಗಣ, ಆಮೇಲೆ ನೀನು ಶ್ಲೋಕ ಹೇಳುವಂತೆ, ಓಕೆನಾ? ನೀನು ತೊಗೊಂಬಂದಿದ್ದಿಲ್ಲ ಸ್ಕೂಲಲ್ಲಿ, ಬೃಂದ ಕೊಟ್ಟಿದ್ದ. ಸೊ ಈಗ ನಮ್ಮ ಮಗ ಶ್ಲೋಕ ಹೇಳ್ತಾನೆ. ಸೊ ಶ್ಲೋಕನ ಕೇಳಿ. ಬಹಳ ಲಾಂಗ್ ಇದೆ, ಅದರಲ್ಲಿ ನಾನು ಬಹಳ ಶಾರ್ಟಾಗಿ ಹಾಕಿದ್ದೀನಿ. ರಾಮಚಂದ್ರೇತಿ ರಾಮಭದ್ರೇತಿ ವಾಸುರಾಂ ನಡೋನ ಲಿಪ್ಯತೆ ಕಾಪಾಯ ಭಕ್ತಿಂ ಮುಕ್ತಿಂ ಚ ವಿಂದತಿ ಜಗಜ್ಜೇತ್ರೈಕಾಮುಂಚೇನ ನಾಮನಾಮ್ನಾಭಿಯಕ್ಷಿತಂ ಯಕ್ಕಂಠೇ ದಾರ್ಹೇ ತಸ್ಯಾಕರಸ್ತೆ ಸರ್ವಸಿದ್ಧಯಃ ವಜ್ರಪಂಚನಾಯದಾಯೋ ರಾಮಗಂ ಜಪಸ್ಮರ ಅವ್ಯಾಹತಗ್ನ ಸರ್ವದ್ರಾ ಲಭತೆ ಜಯಮಂಗಲಂ ಅಧಿಷ್ಠವಾನ್ ಯಥಾ ಸ್ವಪ್ನೆ ರಾಮರಕ್ಷಾಮಿಮಾಂ ಛಲ ತಥಾ ಚಿಕಿತವಾನ್ ಪ್ರಾತಃ ಬುಧಕೌಶಿಕಃ ಆರಾಮನ್ ಕಲ್ಪೈನ ಇರಾ ಸಕಲಾಪದಾಂ ಅವಿರಾಮಶ್ಚಿಲೋಕನ ಶ್ರೀಮನ್ಸ್ತನ ಪ್ರಭು ಕರ್ಣರೂಪಧಂ ಕಲ್ಯಾಣ ಕುಮಾರ ಮಹಾಬಲ ವಂದನೇಕ ವಿಶಾಲಾಕ್ಷ ನೀಲಕ ದಶರಥ ಚೇತರ ಭ್ರಾತರ ರಾಮ ಲಕ್ಷ್ಮಣ ಶರಣ್ಯಂ ಸರ್ವಸತ್ವಾನಾಶೇಷ ಸರ್ವತನುಸ್ಮರಾಂ ರಕ್ಷಕುಲ ನಿಯಂತ್ರಂ नो रघुत्तमः अर्थसज्जकन्या रक्षणाय मम राम लक्ष्मण अतः पति सदैव गच्छतं सन्नद्धकवची गड्डि शापवाहनदरो इव गच्छन्मनोरथस्माकं लक्ष्मणानि सरोबलि पूर्ण कौशल्यो रघुत्तम वेदांतवेद्यो यज्ञेश पुराण पुराण भाषिणी मनप्रमेद पदाक्रम हस्त्यथानि जपे नित्यं मग्मस्का हृदयानतः अश्वमेधादिकं पुण्यं सम्प्राप्नोति न संशयः. ಕೃಷ್ಣ ಅರ್ಪಣಮಸ್ತು ಅನ್ನು ಲಾಸ್ಟಿಗೆ. ಶ್ರೀ ಕೃಷ್ಣ ಪರಮಸ್ತು. ಸೊ ಶ್ಲೋಕ ಆಯಿತು, ಪೂಜೆ ಆಯಿತು. ಈಗ ನೆಕ್ಸ್ಟು ಆರತಿ ಬೆಳಗೋ ಪ್ರೋಗ್ರಾಮ್ ಇರುತ್ತೆ. ಸೊ ಅದನ್ನು ನನ್ನ ವೈಫ್ ಹೆಂಗೆ ಮಾಡ್ತಾಳೆ ಅಂತ ನೋಡಿ. ಸೊ ಫಸ್ಟಿಗೆಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಅದಕ್ಕಿಂತ ಮುಂಚೆ ಅವರು ಪೂಜೆ ಮಾಡಿರೋ ಒಂದು ಕ್ಲಿಪ್ ಹಾಕಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಮಾಡಿಕೊಂಡು ತುಳಸಿ ಪೂಜೆ ಆಗಿ ಓಕೆ. ಸೊ ಇವಾಗ ಆರತಿ ಇರುತ್ತೆ. ಸೊ ಆರತಿಗೆಲ್ಲ ಸಿದ್ಧತೆ ಆಗಿದೆ. ಹೋಗ್ಬೇಡ, ನೋಡ್ತಾ ಹೋಗಿ ಪ್ರೊಸೆಸ್ನ. ಅದನ್ನ ಸೈಡ್ಗೆ ಆಮೇಲೆ ಕಮ್ಮಿ ಚಿಕ್ಕಿ ಆಗತ್ತಲ್ಲ ಸಿಕ್ಕಿದೆ. ಏನು ಮೇಗತ್ತತೆ ಸತೇಜ್ ಇದು ಹಬ್ಬದ ದಿನ ಸೂಪರ್ ಕಾಣಕತ್ತೆ ಸತೇಜ್. ನೀನು ಫುಲ್ಲು ಟ್ರೆಡಿಷ್ನಲ್ ಲುಕ್ ಆಗಿದೆಯಲ್ಲ ಸತೇಜ್. ಇಲ್ಲಿ ಮಾಡರ್ನ್ ಹೀರೋ ಥರ ಇದ್ದಿದ್ದೆ, ಇವತ್ತು ಫುಲ್ ಟ್ರೆಡಿಷ್ನಲ್ ಆಗಿಬಿಟ್ಟಿಯಲ್ಲ. ಯಾರು ರೆಡಿ ಮಾಡ್ತಾರೆ ನಿನ್ನ? ರಾಜಾದಿರಾಜ ರಾಜ ಮಾರ್ತಾಂಡ ರಾಜಗುರು ತಿಲಕ ಉಗೆ ಉಗೆ. ಸೊ ಲಾಸ್ಟ್ಗೆ ಎಲ್ಲ ಹೋದ್ಮೇಲೆ ವೈಫು ರೆಡಿಯಾಗಿ ಮೇಕಪ್ ಹಾಕ್ಕೊಂಡು ಫೋಟೋಶೂಟ್ ಇರುತ್ತೆ. ಸೊ ಮೂವರದ್ದು ಫೋಟೋಶೂಟ್ ಆಗಿ ಊಟ ಮಾಡಿ ಮುಗಿಸೋ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸೊ ಅವನಿಗೆ ದೃಷ್ಟಿ ಆಗ್ಬಾರ್ದು ಅಂಥೇಳಿ ಆರತಿ ಮಾಡೋಕ್ಕಿಂತ ಮುಂಚೆ ಓಕೆ ಸೊ ಇಷ್ಟು ಮಾಡ್ತಾರೆ. ಸೊ ಮನೆಯಲ್ಲೇ ಮಕ್ಕಳಿಗೆ ಸಂಸ್ಕಾರ ಕಳಿಸೋದು ಬಹಳ ಬೆಟರ್. ನಾವು ಆದಷ್ಟು ಚಿಕ್ಕವರಿದ್ದಾಗಲೇ ಅವರಿಗೆ ಒಂದು ಒಳ್ಳೆಯ ನೀತಿ ಪಾಠವನ್ನು ಹೇಳ್ಕೊಡ್ಬೇಕು. ನಾವೇ ಇಗ್ನೋರೆನ್ಸ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು.
ಸೊ ಅದರ ಮುಂದುವರೆದ ಭಾಗವಾಗಿ ಅವ್ರನ್ನ ತಿದ್ದಿ ತೀಡಿ ನಾವು ಹೇಳಿಕೊಟ್ರೇ ಅದು ಆಗೋದು. ಹಾಗಾಗಿ ನಾವು ಅವನಿಗೆ ಹೇಳ್ಕೊಡ್ತಾ ಇದ್ದೀವಿ, ಹಿಂಗೆ ಮಾಡಿ ಅಂತ ಹೇಳಿ ಪ್ರತಿಯೊಂದು ಹಬ್ಬ ಆಚರಣೆಗಳಲ್ಲಿ ಇದನ್ನು ಪಕ್ಕಾ ರೂಢಿ ಮಾಡ್ತೀವಿ ನಾವು. ಸೊ ಇದಾದಮೇಲೆ ಬೆಳಗಿನ ಶಾವಿಗೆ ಪಾಯಸ, ಖೀರು ಇರುತ್ತೆ. ಸೊ ಬೆಳಗಿನ ಟಿಫನ್ ಸೊ ಶಾವಿಗೆ, ಬೆಲ್ಲ, ಹಾಲು ಮಿಕ್ಸ್ ಆಗಿ ಸ್ವಲ್ಪ ದ್ರಾಕ್ಷಿ ಹಣ್ಣು. ಬೆಳಗಿನ ಒಂದು ಉಪಹಾರ ಫಸ್ಟು ಸಿಹಿ ತಿಂದು ಬೆಲ್ಲ ತಿಂದು ಓಕೆ. ಸೊ ನೋಡ್ಬೋದು ಮಗನಿಗೆ ರೂಢಿ ಮಾಡಿಸಿದ್ದೀವಿ. ಪ್ರತಿ ಹಬ್ಬ ಆಚರಣೆ ಬಂದಾಗೂ ಅವನು ಈ ಥರ ಕಂಪಲ್ಸರಿ ಮಾಡಲೇಬೇಕು ಅನ್ನೋದು ಒಂದು ನಿಯಮ. ಸೊ ಗುರು ಹಿರಿಯರಲ್ಲಿ ಭಕ್ತಿಯನ್ನು ಅಳವಡಿಸ್ಕೋಬೇಕು ಮಕ್ಕಳು. ಸೊ ನೀವು ನೋಡ್ಬೋದು ಸ್ವಲ್ಪ ಒಂದು ಅನಾಹುತ ಆಗೋ ಒಂದು ಸ್ಟೇಜಲ್ಲಿ ಅದು ಸ್ವಲ್ಪ ಮಿಸ್ ಆಯಿತು. ಸೊ ಮತ್ತೆ ಸರಿ ಹೋಯಿತು. ಮಗ ವಿಡಿಯೋ ಮಾಡ್ತಾಯಿದ್ದ, ವೈಫ್ ಸ್ವಲ್ಪ ಇದು ಮಾಡಿದ್ರು. ಸೊ ಯು ಶುಡ್ ಟೇಕ್ ಕೇರ್. ಸ್ವಲ್ಪ ನೋಡಿ ಆರತಿ ಎಲ್ಲ ಬೇಡುವಾಗ ಅದು ಫ್ರೀ ಹೇರಿಸ್ಬಿಟ್ರೆ ಸೊ ಆ ಥರ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ಕೊಂಡ್ವಿ, ಏನು ತೊಂದರೆ ಆಗಿಲ್ಲ. ಸೊ ಆಲ್ ಓಕೆ, ಫೈನ್. ಸೊ ಬದುಕದ ಮೇಲೆ ಬೇವು ಬೆಲ್ಲ ಇದ್ದೇ ಇರುತ್ತೆ, ನೋವು ನಲಿವು ಇದ್ದೇ ಇರುತ್ತೆ. ಅದನ್ನು ನಾವು ಎದುರಿಸಿ ಮುಂದೆ ಹೋಗಬೇಕು. ಸೊ ಅಟ್ ದ ಎಂಡ್ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರ್ತಿದೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಟು ಎವ್ರಿ ಒನ್.